ಆಶೀರ್ವಾದ ತುಂಬಿ ಹೊರಸೂಸುತ್ತೆ. ಅಬ್ರಹಾಮನು ದೇವರನ್ನು ಹಾಗೇ ನಂಬಿಕೊಂಡು ದೇವರಿಂದೆ ಬಂದ. ದೇವರ ಮಾತನ್ನು ತಾತ್ಸಾರ ಮಾಡಲಿಲ್ಲ, ದೇವರ ಮಾತನ್ನು ಒಂದನ್ನು ತೆಗೆದುಹಾಕಲಿಲ್ಲ. ಅವನು ನಂಬಿದ, ಪ್ರಾಮಾಣಿಕವಾಗಿ ನಂಬ್ದ, ನಿರ್ಮಲ ಹೃದಯದಿಂದ ನಂಬ್ದ, ದೇವರನ್ನೇ ಹಿಂಬಾಲಿಸ್ಕೊಂಡು ಹೋದ. ಎಷ್ಟೋ ಶ್ರಮ ಸಂಕಷ್ಟಗಳು ಅವನಿಗೆ ಎದುರಾಯಿತು, ಆದರೂ ಆಗ ಅವನು ಕೂಗಿದ್ದು ದೇವರನ್ನೇ. ಆಗ ಅವನು ನಂಬಿಕೆ ಇಟ್ಟಿದ್ದು ದೇವರ ಮೇಲೆ. ಕರ್ತನೇ, ಇದೆಲ್ಲ ನೀನು ಬಿಡುಗಡೆ ಕೊಡೋ ಶಕ್ತನಪ್ಪ ಅಂತ ಆತನನ್ನು ಹಿಂಬಾಲಿಸ್ಕೊಂಡು ಹೋದ. ಆತನಿಗೆ ದೇವರು ನಂಬಿಕೆಗೆ ಮೂಲಪಿತನಾಗಿಯೂ ಆಶೀರ್ವಾದ ನಿಧಿಯಾಗಿಯೂ ಮಾರ್ಪಡಿಸಿದರು. ಕರ್ತನು ಕೊಟ್ಟ ಮಾತನ್ನು ಎಂದೂ ಕೂಡ ಆತನು ಮೀರೋರಲ್ಲ. ದೇವರು ಮಾತು ಕೊಟ್ಟವರು ಸತ್ಯ ಸ್ವರೂಪನು. ಆತ ನೆರವೇರಿಸ್ತಾರೆ ನಿಮ್ಮ ಜೀವಿತದಲ್ಲೂ. ಹೇಗೆ ಅಬ್ರಹಾಮನ ಜೀವಿತದಲ್ಲಿ ಮಾಡಿದ ಅದ್ಭುತ ಕರ್ತನಿಂದು ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ದಾವೀದನು ಕರ್ತನ ಮೇಲೆ ಅಂತ ಅಚಲ ಪ್ರೀತಿ ಇಟ್ಟಿದ್ದ, ದೇವರನ್ನು ಸಂತೋಷವಾಗಿ